ನಮಸ್ತೆ ಎಲ್ಲರಿಗೂ. ಹೋ ಓಪನೋಪನೋ ಹೀಲಿಂಗ್ ಗ್ರೂಪ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಸುದೀರ್ಘ ದಿನಗಳ ಕಾಲ ಹೋ ಓಪನೋಪನೋ ಪ್ರೇಯರ್ನ ಪ್ರತಿದಿನನೂ ಸಹಿತ ನಮ್ಮ ಜೀವನದ ಬಹು ದೊಡ್ಡ ಬದಲಾವಣೆಗೋಸ್ಕರ ಈ ಹೀಲಿಂಗ್ ಗ್ರೂಪ್ ಅನ್ನ ನಾವು ಮಾಡಲಾಗಿದೆ. ಇಲ್ಲಿ ಪ್ರತಿಯೊಬ್ಬರು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬರು ಸಹಿತ ತಮ್ಮ ರಿಲೇಶನ್ಶಿಪ್, ಫೈನಾನ್ಷಿಯಲ್, ಕೆರಿಯರ್, ತಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಹೀಲಿಂಗ್ ಗ್ರೂಪ್ ಆಗಿರುತ್ತೆ. ಈ ಹೋ ಓಪನೋಪನೋ ಪ್ರೇಯರ್ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತುಂಬಾನೇ ಸ್ಪಷ್ಟವಾಗಿ ಹೋ ಓಪನೋಪನೋ ಪ್ರೇಯರ್ ಎಂದರೇನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ದಿನ ಡೇ 1. ನಾವು ಡೇ 1 ನಲ್ಲಿ ಯಾವ ರೀತಿ ನಮ್ಮನ್ನ ನಾವು ಹೀಲ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಡೇ 1, ಓಕೆ. ಡೇ 1 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಮೊದಲನೆಯ ದಿನ ಒಂದು ನಮ್ಮ ಸಂಕಲ್ಪ, ನಮ್ಮ ಇಂಟ್ಯೂಷನ್ ಸೆಟ್ಟಿಂಗ್ ಮಾಡೋದು. ಓಕೆನಾ? ನಮ್ಮ ಜೀವನದಲ್ಲಿ ನಾವು ಏನಕ್ಕೆ ಈ ಹೋ ಓಪನೋಪನೋ ಪ್ರೇಯರ್ನ ಮಾಡಬೇಕು ಅನ್ನೋದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಪ್ರತಿದಿನ ಒಂದು ಸರಳವಾದ ಹೀಲಿಂಗ್ ತಂತ್ರಗಳ ಮೂಲಕ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಬ್ಲಾಕೇಜ್ಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕೋಣ. ಓಕೆ, ಇವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಂಕಲ್ಪ, ನಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಇಟ್ಟು ಅದಕ್ಕೆ ನಾವು ಹೇಗೆ ನಮ್ಮ ಅಫರ್ಮೇಷನ್ನ ನಾವು ತುಂಬಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಇವಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಧಾನವಾಗಿ, ಅಂದ್ರೆ ಧ್ಯಾನ ಸ್ಥಿತಿಗೆ ಬರಬೇಕು. ಓಕೆನಾ? ನಿಮ್ಮ ಸಂಕಲ್ಪವನ್ನ ಸೆಟ್ ಮಾಡಬೇಕು. ನೀವು ಯಾವ ರೀತಿ ಇರ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಪ್ರಶಾಂತವಾದಂತಹ ಜಾಗದಲ್ಲಿ, ನಿಮಗೆ ಕಂಫರ್ಟಬಲ್ ಆಗುವಂತಹ ಜಾಗದಲ್ಲಿ, ಧ್ಯಾನ ಸ್ಥಿತಿಗೆ ಕೂರುವಂತಹ ಜಾಗವನ್ನ ಶುದ್ಧೀಕರಿಸಿ ಪ್ರತಿದಿನನೂ ಸಹಿತ ನೀವು ಎಲ್ಲಿ ಕೂತಿರ್ತೀರೋ ಅದೇ ಜಾಗದಲ್ಲಿ ಕೂತು ನೀವು ಈ ಪ್ರೇಯರ್ನ ಮಾಡ್ಬೇಕಾಗತ್ತೆ. ಓಕೆ, ನಿಮಗೆ ಯಾವ ಜಾಗದಲ್ಲಿ ಕಂಫರ್ಟಬಲ್ ಆಗಿದೆ ಅಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಜೀವನದ ಯಾವ ವಿಷಯದಲ್ಲಿ ಅತ್ಯಂತ ಹೆಚ್ಚು ಬದಲಾವಣೆ ಅಥವಾ ಹೀಲಿಂಗ್ ಬೇಕಾಗಿದೆಯೋ, ಉದಾಹರಣೆಗೆ ಹಣಕಾಸು, ನೆಮ್ಮದಿ, ಆರೋಗ್ಯ ಅಥವಾ ಸಂಬಂಧ, ಅದನ್ನು ಮನಸ್ಸಿನಲ್ಲಿ ನೆನೆದು ಬ್ರಹ್ಮಾಂಡಕ್ಕೆ ಒಪ್ಪಿಸಿ. ಆಳವಾದ ಉಸಿರಾಟ, ನಿಧಾನವಾಗಿ 5 ಬಾರಿ ಆಳವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಮನಸ್ಸು ಪ್ರಶಾಂತವಾಗಲಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ.
ಉಸಿರಾಟದ ಮೇಲೆ ಗಮನ ಇರಲಿ. ಓಕೆ, 4 ಮ್ಯಾಜಿಕಲ್ ಮಂತ್ರವನ್ನು ಪಠಣೆ ಮಾಡೋಣ. ನೀವು ಉಸಿರಾಟದ ಮೇಲೆ ಗಮನವಿರಲಿ. ಪೂರ್ಣ ನಂಬಿಕೆ ಮತ್ತು ಸಮರ್ಪಣಾ ಭಾವದಿಂದ ಈ 4 ಸಾಲುಗಳನ್ನು ಕನಿಷ್ಠ 11 ಬಾರಿ ಅಥವಾ 108 ಬಾರಿ ಮನಸ್ಸಿನಲ್ಲಿ ಜಪಿಸಬೇಕು. ಆ ಮಂತ್ರ ಐ ಆಮ್ ಸಾರಿ. ನನ್ನಿಂದ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಆಗಿರುವ ತಪ್ಪುಗಳಿಗೆ ಕ್ಷಮೆ ಇರಲಿ. ಪ್ಲೀಸ್ ಫರ್ಗಿವ್ ಮೀ. ನನ್ನಲ್ಲಿರುವ ನಕಾರಾತ್ಮಕ ಶಕ್ತಿ ನೆನಪುಗಳನ್ನು ಕ್ಲೀನ್ ಮಾಡಲು ದಯವಿಟ್ಟು ನನ್ನನ್ನು ಕ್ಷಮಿಸು. ಥ್ಯಾಂಕ್ ಯು. ನನ್ನನ್ನು ನಾನು ಈ ಕ್ಷಣದಲ್ಲಿ ಹೀಲ್ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು. ಐ ಲವ್ ಯು. ನನ್ನನ್ನು ನಾನು ಮತ್ತು ಇಡೀ ಬ್ರಹ್ಮಾಂಡವನ್ನು ನಾನು ಪ್ರೀತಿಸುತ್ತೇನೆ. ಇದನ್ನೇ ನೀವು 11 ಬಾರಿ ಅಥವಾ 108 ಬಾರಿ ಧ್ಯಾನ ಸ್ಥಿತಿಯಲ್ಲೇ ಹೇಳಬೇಕಾಗುತ್ತದೆ. 11 ಬಾರಿ ಹೇಳೋಣವೇ? ಓಕೆ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. Thank you. I love you. I'm sorry. Please forgive me. Thank you. I love you. I'm sorry. Please forgive me. Thank you. I love you. I'm sorry. Please forgive me. Thank you. I love you. I'm sorry. Please forgive me. Thank you. I love you. I'm sorry. Please forgive me. Thank you. I love you. ಇದೇ ತರಹ 108 ಸಾರಿ ನೀವು ಧ್ಯಾನದಲ್ಲಿ ಹೇಳಬೇಕಾಗುತ್ತದೆ. ಓಕೆ, ನೀವು ಈ ಧ್ಯಾನವನ್ನು ಮುಂದುವರಿಸಿ. ಈ ಧ್ಯಾನ ಮುಗಿದ ನಂತರ ಗ್ರೂಪ್ನಲ್ಲಿ ಅಥವಾ ನೀವು ಈ ಚಾಟ್ ಬಾಕ್ಸ್ ಅಲ್ಲಿ ಡೇ 1 ಡನ್ ಅಂತ ಕಂಪ್ಲೀಟೆಡ್ ಎಂದು ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ 2ನೇ ದಿನ ಮತ್ತೆ ಭೇಟಿಯಾಗೋಣ.
ಇದನ್ನು ಸಂಪೂರ್ಣವಾಗಿ ನೀವು 108 ಬಾರಿ ಈ ಮೆಡಿಟೇಷನ್ ಅಂದ್ರೆ 4 ಮಂತ್ರವನ್ನ ಪಠಣೆ ಮುಗಿಸಿದ ನಂತರ ಐ ಆಮ್ ಕಂಪ್ಲೀಟೆಡ್, ಡೇ 1 ಕಂಪ್ಲೀಟೆಡ್ ಅಂತ ಹೇಳಿ ಮೆಸೇಜ್ ಮಾಡಿ. ಓಕೆ, ನಾವು ಒಟ್ಟಾಗಿ ನಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳೋಣ. ಈ ವಿಡಿಯೋವನ್ನ ನಿಮಗೆ ಸಂಬಂಧಿಕರಾಗಿರ್ಬೋದು, ನಿಮಗೆ ಪರಿಚಯದವರಿಗಾಗಿರ್ಬೋದು ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾನೇ ಅಗತ್ಯ. ಪ್ರತಿಯೊಬ್ಬರೂ ಸಹಿತ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.